ನಿಮ್ಮ ರಕ್ತದಲ್ಲಿ ಎಷ್ಟಿದ್ರೆ ನಿಮ್ಮನ್ನು ಸಕ್ಕರೆ ಕಾಯಿಲೆ ರೋಗಿ ಅಂತ. ರಾಗಿ ಆಗಲಿ, ದಪ್ಪಕ್ಕಿ ಅನ್ನ ಆಗಲಿ, ಗೋಧಿ ಆಗಲಿ, ಅನ್ನನೇನು ಯೂಸ್ ಮಾಡಲ್ಲ ನಾವು, ಕೋಸನ್ನೇ ಚಿತ್ರಾನ್ನ ಮಾಡ್ತೀವಿ, ಕೋಸನ್ನೇ ಪಲಾವ್ ಮಾಡ್ತೀವಿ ಅನ್ನೋರು ಎರಡು ಇಂಪಾರ್ಟೆಂಟು. ನಿಮ್ಮ ಡಯಾಬಿಟಿಸ್ ಸರಿಯಾಗಿ ಕಂಟ್ರೋಲ್ ಇಲ್ಲ ಅಂದರೆ ನೀವು ಕಿಡ್ನಿ ಫೇಲ್ಯೂರ್ಗೆ ಹೋಗ್ತೀರಿ, ಬೇಗ ಕಣ್ಣು ಕಳ್ಕೊತೀರಿ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಸಮಯದಲ್ಲಿ ನಿಮಗೆ ನಾನು ಒಂದು ಕ್ಲಾರಿಟಿ, ಯಾಕಂದರೆ ಇಟ್ಸ್ ಎ ಅಲೋಪತಿ ಸೈನ್ಸ್ ನಾನಿರೋದ್ರಿಂದ ದಯವಿಟ್ಟು ನೀವು ಹೋಮಿಯೋಪತಿ ತೊಗೊಳ್ಳೋರು ಇದ್ದೀರಿ, ಆಯುರ್ವೇದರೊಳಗೆ ಇದ್ರ ಬಳ್ಳಿ 108 ಅವ್ರು ಹೇಳ್ತಾರೆ, ಆಯುರ್ವೇದ ಔಷಧಿಗಳು ಹೇಳ್ತಾರೆ, ನಿಮಗೆ ಡಯಟ್ ಹೇಳ್ತಾರೆ, ಏನೇನೋ ಹೇಳ್ತಾರೆ, ನೀವು ಅವ್ರನ್ನ ಫಾಲೋ ಮಾಡಬೇಕಾ ಇವ್ರನ್ನ. ಅದರೊಳಗಾಗಿ ಈಚೀಚೆಗಂತೂ ರಿವರ್ಸಲ್ ಆಫ್ ಡಯಾಬಿಟೀಸ್ ಅಂತ ನಿಮಗೆ ಭಾಳ ಗೊಂದಲ ಎಬ್ಸಿಟ್ಟಿದ್ದಾರೆ. ಡಯಾಬಿಟೀಸ್ ಈಸ್ ನಾಟ್ ಎ ಡಿಸೀಸ್, ಇಟ್ಸ್ ಎ ಡಿಸಾರ್ಡರ್, ಮೆಟಬಾಲಿಕ್ ಡಿಸಾರ್ಡರ್ ಅಂತೀವಿ ನಾವು. ನೋಡಿ, ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನ್ಗಳಿದ್ದಾವೆ. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಹಾರ್ಮೋನು ಇನ್ಸುಲಿನ್. ಅದು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಜಠರದ ಹಿಂದೆ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ಲ್ಯಾಂಡ್ ಇದೆ, ಅದರೊಳಗೆ 150 ಗ್ರಾಮ್ ಇರುತ್ತೆ. ಅದು ಐಲೆಟ್ಸ್ ಆಫ್ ಲ್ಯಾಂಗರಾನ್ಸ್ ಅಂತ ಇರುತ್ತೆ, ಅದರೊಳಗೆ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಪ್ಲಸ್ ಅಲ್ಲಿ ಗ್ಲೂಕಾಗಾನು ಇರುತ್ತೆ, ಇವೆರಡು ಆಪೋಸಿಟ್ ಕೆಲಸ ಮಾಡೋವಂಥವು. ನಿಮ್ಮ ಇನ್ಸುಲಿನ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ನೋಡಿ, ಡೈಜೆಷನ್ ಅಂತೀವಲ್ಲ, ನಾವು ಊಟ ಉಣ್ತೀವಿ, ಹಣ್ಣು ತಿಂತೀವಿ, ಮುದ್ದೆ ಉಣ್ತೀವಿ, ರಾಗಿ ಗೋಧಿ ತಿಂತೀವಿ, ಏನೇ ತಿಂದರೂ ಕೂಡ ನಮ್ಮ ಜಠರದಲ್ಲಿ ಅರಿದು ಆಮೇಲೆ ಕರುಳಿನಲ್ಲಿ ಜೀರ್ಣ ಆಗಿ ನಮ್ಮ ರಕ್ತದಕ್ಕೆ ಸೇರಿಕೊಳ್ಳುತ್ತೆ. ಅಲ್ಟಿಮೇಟ್ಲಿ ನಾವು ತಿಂದ ಆಹಾರ ಗ್ಲೂಕೋಸಿಗೆ ಕನ್ವರ್ಟ್ ಆಗುತ್ತೆ. ಪ್ರೋಟೀನ್ಸ್ ಆದರೆ ಅಮೈನೋ ಆಸಿಡ್ಸ್ ಕನ್ವರ್ಟ್ ಆಗುತ್ತೆ, ಫ್ಯಾಟ್ಸ್ ಆದರೆ ಫ್ಯಾಟಿ ಆಸಿಡ್ ಕನ್ವರ್ಟ್ ಆಗುತ್ತೆ. ಈ ಗ್ಲೂಕೋಸ್ ಇದೆಯಲ್ಲ, ಲಿವರ್ನಲ್ಲಿ ಸ್ಟೋರ್ ಆಗುತ್ತೆ, ಲಿವರ್ನಲ್ಲಿ ಉತ್ಪತ್ತಿನೂ ಆಗುತ್ತೆ. ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ದೇವರು 1.5 kg ಲಿವರ್ ಗಂಡು ಮಕ್ಕಳಿಗೆ, 1400 ಗ್ರಾಮ್ ಲಿವರು ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಾನೆ. ಈ ನಮ್ಮ ರಕ್ತದಲ್ಲಿ ಗ್ಲೂಕೋಸು ಹರಿದಾಡ್ತಾ ಇರುತ್ತೆ. ಈಗ ನಮ್ಮ ಸೆಲ್ಗಳು ನೋಡಿ, ಸೆಲ್ ಅಂದರೆ ಇವಾಗ ನನ್ನ ಬೆರಳು, ಇದು ಟಿಶ್ಯೂ ಅಂತೀವಿ, ಆರ್ಗನ್ ಅಂತೀವಿ, ಇದರೊಳಗೆ ಎಷ್ಟೊಂದು ಸೆಲ್ಗಳಿದ್ದಾವೆ. 33 ಟ್ರಿಲಿಯನ್ ಸೆಲ್ಸ್ ಇದ್ದಾವೆ ನಮ್ಮ ದೇಹದಲ್ಲಿ. ಪ್ರತಿ ಸೆಲ್ಗೂ ಆಹಾರ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್, ಇವೆರಡು ಯಾವುದ್ರ ಮುಖಾಂತರ ಹೋಗುತ್ತೆ ಅಂದರೆ ನಿಮ್ಮ ರಕ್ತದ ಮುಖಾಂತರ ಹೋಗುತ್ತೆ. ಹರಿದು ಹೋಗುವಾಗ ನಿಮ್ಮ ಸೆಲ್ ಒಳಗೆ ಈ ಗ್ಲೂಕೋಸನ್ನು ತಳ್ಳಬೇಕಾದ್ರೆ ಇನ್ಸುಲಿನ್ ಬೇಕು. ನಿಮ್ಮ ಕಾರ್ ಓಡಬೇಕಾದ್ರೆ ಹೆಂಗೆ ಪೆಟ್ರೋಲ್ ಬೇಕೋ ಹಂಗೆ ನಿಮ್ಮ ಇನ್ಸುಲಿನ್ ಇಲ್ದಿದ್ರೆ ನಿಮ್ಮ ರಕ್ತದಲ್ಲಿ ಎಷ್ಟೇ ಶುಗರ್ ಇದ್ದರೂ ಕೂಡ ನಿಮ್ಮ ಆರ್ಗನ್ಗೆ ಎಂಟ್ರಿ ಆಗಲ್ಲ, ಹಾರ್ಟ್ಗೆ ಎಂಟ್ರಿ ಆಗಲ್ಲ, ಬ್ರೈನ್ಗೆ ಎಂಟ್ರಿ ಆಗಲ್ಲ, ಕಿಡ್ನಿಗೆ ಎಂಟ್ರಿ ಆಗಲ್ಲ. ಇವೆಲ್ಲ ಆರ್ಗನ್ಸು ಕೆಲಸ ಮಾಡಬೇಕಾದ್ರೆ ಗ್ಲೂಕೋಸ್ ಈಸ್ ಇಂಪಾರ್ಟೆಂಟು. ಸೊ ಸಕ್ಕರೆ ಕಾಯಿಲೆಯಲ್ಲಿ ನಿಮ್ಮ ಇನ್ಸುಲಿನ್ ಟೈಪ್ 1ನೊಳಗೆ ಇನ್ಸುಲಿನ್ ಉತ್ಪತ್ತಿನೇ ಆಗಲ್ಲ, ಯಾಕಂದರೆ ಪ್ಯಾಂಕ್ರಿಯಾಸ್ನೊಳಗೆ ಅದು ಜನರೇಟೇ ಆಗಿರಲ್ಲ. ಬಟ್ ಟೈಪ್ 2 ಒಳಗೆ ಇನ್ಸುಲಿನ್ ಇರುತ್ತೆ, ಆದರೆ ಅದರ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕಡಿಮೆ ಆಗಿರುತ್ತೆ. ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಇಷ್ಟೆಲ್ಲ ಡೀಟೇಲ್ಸ್ ನಿಮಗೆ ಬೇಡ, ನಿಮಗೆ ಬೇಕಿರೋದು ಇಷ್ಟೇ. ಈ ಗ್ಲೂಕೋಸು ನಿಮ್ಮ ರಕ್ತದಲ್ಲಿ ಎಷ್ಟಿದ್ರೆ ನಿಮ್ಮನ್ನು ಸಕ್ಕರೆ ಕಾಯಿಲೆ ರೋಗಿ ಅಂತ, ಅಂದರೆ ಯು ಆರ್ ಎ ಡಯಾಬಿಟಿಕ್ ಪರ್ಸನ್ ಅನ್ನಬೇಕು ಅಂದರೆ, ನಾನು WHO ಡೆಫಿನೇಷನ್ ಹೇಳಿದ್ದೀನಿ. ಒಂದೊಂದು ಲ್ಯಾಬ್ನಲ್ಲಿ ಒಂದೊಂದು ಸ್ಟ್ಯಾಂಡರ್ಡ್ ಹಾಕಿರ್ತಾರೆ. ನಿಮಗೆ 110 ಮೇಲೆ ಇದ್ದರೆ ಫಾಸ್ಟಿಂಗು, ನಿಮಗೆ ಡಯಾಬಿಟಿಕ್ಕು. ಪೋಸ್ಟ್ ಪ್ರಾಂಡಿಯಲ್ ಅಂದರೆ ನೀವು ಆಹಾರ ತಿಂದು 1 ಅವರ್ ಆದಮೇಲೆ ಮತ್ತೆ ಬ್ಲಡ್ ಶುಗರ್ ಮಾಡಿದರೆ ಅದು 160 ಇರಬೇಕು ಅಂತ ಕೆಲವು ಲ್ಯಾಬ್ನಾಗಿರುತ್ತೆ. ಈ ಗೊಂದಲಗಳಿಂದ ನೀವು ಈಚೆ ಬರಬೇಕಾದ್ರೆ ನಿಮಗೆ ಕರೆಕ್ಟ್ ಕನ್ಸಲ್ಟೆಂಟ್ ಅಂದರೆ ನಾನು ಹೇಳೋ ಪ್ರಕಾರ ಇಟ್ಸ್ ಅನ್ ಎಂಡೋಕ್ರೈನಾಲಜಿಸ್ಟ್. ನೀವು ಕೇಳಿರ್ತೀರಿ, ಅನೇಕ ಪ್ರೈವೇಟ್ ಎಂಡೋಕ್ರೈನಾಲಜಿಸ್ಟ್ ಇರ್ತಾರೆ, ಮೆಡಿಕಲ್ ಕಾಲೇಜಿನಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತೆ. ನೀವು ಅಲ್ಲಿ ಹೋದರೆ ದೇ ಆರ್ ಕರೆಕ್ಟ್ ಸ್ಪೆಷಲಿಸ್ಟ್. ಎಂಡೋಕ್ರೈನಾಲಜಿ ಅಂದರೆ MBBS ಮಾಡಿ, MD ಮಾಡಿ, DM ಎಂಡೋಕ್ರೈನಾಲಜಿ ಅಂತ ಮಾಡಿರ್ತಾರೆ. ನೀವು ನನ್ನ ಕೇಳಿದರೆ ನಾನಾ ಕರೆಕ್ಟ್ ಡಾಕ್ಟ್ರು ಅಥವಾ ಇನ್ನೊಬ್ಬರು MD ಮಾಡಿರೋರು ಕರೆಕ್ಟ್ ಡಾಕ್ಟ್ರಾ? ಎಲ್ಲರೂ ಟ್ರೀಟ್ ಮಾಡ್ತಾರೆ. ನೀವು ಎಂಡೋಕ್ರೈನಾಲಜಿಸ್ಟ್ನೇ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಕನ್ಸಲ್ಟೇಷನು ಜಾಸ್ತಿ ಇರುತ್ತೆ, ನಿಮಗೆ ಗೊಂದಲ ಆಗುತ್ತೆ. ಅವರು ಪ್ರತಿ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್, ನಾನು ಅವಲ್ಲೇ ಹೇಳಿದೆ, MBBS ಡಾಕ್ಟ್ರೇ ಮೇ ಬಿ ಎ ಗುಡ್ ಡಯಾಬಿಟಾಲಜಿಸ್ಟ್, ಅವ್ರ ನಾಲೆಡ್ಜಿಂದ. ಈಗ ನನ್ನ ಫ್ರೆಂಡ್ ಇದ್ದಾರೆ ರಾಜಾಜಿನಗರ ಡಾಕ್ಟರ್ MD ಜೈನ್, ಅವ್ರು ಫಸ್ಟ್ ಕ್ಲಾಸ್ ಟ್ರೀಟ್ ಮಾಡಿರೋರು ನಾನು ನೋಡಿದ್ದೀನಿ. ಬಟ್ ಯಾರ್ದೋ ಒಂದು ರೆಕಮೆಂಡ್ ಮಾಡ್ತಿಲ್ಲ ನಾನು, ಬಟ್ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಬಟ್ ನಿಮಗೆ ಗೊಂದಲ ಇದ್ದಾಗೆ ನೀವು ಕನ್ಸಲ್ಟ್ ಮಾಡಬೇಕಾಗಿರೋದು ಈಸ್ ಅನ್ ಎಂಡೋಕ್ರೈನಾಲಜಿಸ್ಟ್. ಆದರೆ ನಮ್ಮ ದೇಶದಲ್ಲಿ ಎಷ್ಟು ಜನ ಡಯಾಬಿಟಿಕ್ಸ್ ಇದ್ದಾರೆ ಅಂದರೆ, ಎಷ್ಟು ಕಾಮನ್ ಇದ್ದಾರೆ ಅಂದರೆ, ಭಾರತ ದೇಶವನ್ನು
ಅದ್ರಾಗ ಬೆಂಗಳೂರನ್ನ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತೀವಿ. ಪ್ರಪಂಚದಲ್ಲಿ ಎಲ್ಲೂ ಇಲ್ದಿರೋಷ್ಟು ಸಕ್ಕರೆ ಕಾಯಿಲೆ ನಮ್ಮ ಇಂಡಿಯನ್ಸ್ನಲ್ಲಿ, ಅದರೊಳಗೆ ಏಷಿಯನ್ಸ್ನಲ್ಲಿ. ಅದಕ್ಕೂ ಒಂದು ಕಾರಣ ಇದೆ, ನಮ್ಮ ಜೀನ್ಸ್ ಅಂತೋದು ಅಂತ ಹೇಳ್ತಾರೆ. ಇಂಡಿಯನ್ ಜೀನ್ಸ್ ಆರ್ ವಲ್ನರಬಲ್ ಫಾರ್ ಡಯಾಬಿಟೀಸ್ ಅಂತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೆಚ್ಚಿಗೆ ಬೇಡ, ಇದೆಲ್ಲ ಮೆಡಿಕಲ್ ಕಾಲೇಜಿನಲ್ಲಿ ಪಾಠ. ನಿಮಗೆ ಡೌಟ್ ಬಂದಾಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಡಿ. 3 ಭಾಳ ಇಂಪಾರ್ಟೆಂಟು: ಫಾಸ್ಟಿಂಗ್, ಪೋಸ್ಟ್ ಪ್ರಾಂಡಿಯಲ್. ಕೆಲವು ಸಮಯ ರ್ಯಾಂಡಮ್ ಅಂತ ಮಾಡ್ತೀವಿ, ಯಾಕೋ ಡೌಟ್ ಬರ್ತಾ ಇದೆ ತಾಳಪ್ಪ ಗ್ಲೂಕೋಮೀಟ್ರ್. ನಿಮ್ಗೆ ಇನ್ನೊಂದು, ನಿಮ್ಮ ಮನೆಯಲ್ಲೇ ಗ್ಲೂಕೋಮೀಟ್ರ್ ನೋಟ್ ಮಾಡ್ಕೊಡೋದು, ಅಥವಾ ಇವತ್ತು ಗ್ಲೂಕೋಸ್ ಮಾನಿಟ್ರಿಂಗ್ ಗ್ಯಾಜೆಟ್ಸ್ ಬಂದಿದ್ದಾವೆ, ಚರ್ಮಕ್ಕೆ ಹಾಕ್ಕೋತೀರಿ, ಅದು ತೋರಿಸ್ತದೆ. ಬಟ್ ಅಲ್ಟಿಮೇಟ್ಲಿ ವೀನಸ್ ಬ್ಲಡ್ನ ನೀವು ಲ್ಯಾಬ್ನಲ್ಲಿ ತೊಗೊಂಡು ಟೆಸ್ಟ್ ಮಾಡ್ತಾರಲ್ಲ, ದಟ್ ಈಸ್ ದ ಸ್ಟ್ಯಾಂಡರ್ಡ್ ಟೆಸ್ಟ್. ಅದು ಫಾಸ್ಟಿಂಗ್, ಪೋಸ್ಟ್ ಪ್ರಾಂಡಿಯಲ್. ಸಮ್ಟೈಮ್ ರ್ಯಾಂಡಮ್ ಅಂತ ಮಾಡ್ತೀವಿ, ಇದಕ್ಕಿದ್ದಂಗೆ ಮಾಡೋದು. ಅದರಿಂದ ಸೊ ನಾನು ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ಹೋಗ್ತಾ ಇರೋದು, ನೀವು ಎಷ್ಟೋ ಸಾರಿ ನಿಮ್ಗೆ ಗೊತ್ತೇ ಇರಲ್ಲ, ಬೇರೆ ಏನಕ್ಕೋ ಬರ್ತೀರಿ, ಅಪೆಂಡಿಸೈಟಿಸ್ ಆಗಿರುತ್ತೆ. ಆವಾಗ ನಿಮ್ಗೆ ಆಪ್ರೇಷನ್ಗೆ ಮೊದಲು ನಾವು ಯಾವತ್ತೂ ಎಲ್ಲ ಟೆಸ್ಟ್ ಮಾಡ್ತೀವಿ. ನಿಮ್ಮ ಬ್ಲಡ್ ಗ್ಲೂಕೋಸ್ ನೋಡಿದರೆ 350 ಇರುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಏನು ಡಾಕ್ಟ್ರೇ ನನಗೆ ಯಾವತ್ತೂ ಸಕ್ಕರೆ ಕಾಯಿಲೆ ಇರಲಿಲ್ಲ, ಈಗ ಹಿಂಗೆ ಹೇಳ್ತಿದ್ದೀರಿ. ಹೌದು, ಈಗ ಮಾಡಿದೆ ನಿಮಗೆ ಗೊತ್ತಾಗಿದೆ, ಇವತ್ತಿನಿಂದ ಯು ಆರ್ ಡಿಕ್ಲೇರ್ ಡಯಾಬಿಟಿಕ್ಕು, ನಿಮಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತ. ಸೊ ಇದರಲ್ಲಿ ಇನ್ನೆರಡು ಗೊಂದಲ. ಯಾರೇ ಸಕ್ಕರೆ ಕಾಯಿಲೆ ಬಂದರೆ ಏನು ಮಾಡಬೇಕು ಡಾಕ್ಟ್ರೆ? 3 ಇಂಪಾರ್ಟೆಂಟ್ ತಿಳ್ಕೊಂಬಿಡಿ. ಸಕ್ಕರೆ ಕಾಯಿಲೆಯಲ್ಲಿ ಡಯೆಟ್, ಎಕ್ಸರ್ಸೈಸ್ ಆ್ಯಂಡ್ ಡ್ರಗ್ಸ್, ಇವು 3 ಇಂಪಾರ್ಟೆಂಟ್. ಡಯೆಟ್ ಅಂದರೆ ಏನು ಡಾಕ್ಟ್ರೆ? ಆದಷ್ಟು ಸಕ್ಕರೆ, ಬೆಲ್ಲ, ಜೇನುತುಪ್ಪವನ್ನು ಅವಾಯ್ಡ್ ಮಾಡಿ ಅಂತೀವಿ. ಯಾಕಂದರೆ ನೀವು ತಿನ್ನುವ ಆಹಾರ, ಈಗ ರಾಗಿ ಆಗಲಿ, ದಪ್ಪಕ್ಕಿ ಅನ್ನ ಆಗಲಿ, ಗೋಧಿ ಆಗಲಿ, ನೋಡಿ ನಮ್ಮ ಆಹಾರ ಹೊಟ್ಟೆಯೊಳಗೆ ಹೋದರೆ ಬ್ಲಡ್ ಶುಗರ್ ಲೆವೆಲ್ ಜುಯಿ ಅಂತ ಮೇಲಕ್ಕೆ ಹೋದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಅಂತೀವಿ. ಹಿಂಗೆ ಹೋದರೆ ಕಡಿಮೆ ಇದೆ ಅಂತೀವಿ. ಯಾವ ಆಹಾರಕ್ಕೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತಲ್ಲ ಅಂಥವ್ನು ತಿನ್ನಿ ಅಂತೀವಿ. ಸೊ ಅದರೊಳಗಾಗಿ ನಿಮ್ಗೆ ಇವೆಲ್ಲ ನಾನು ಮೆಡಿಕಲ್ ಕಾಲೇಜಿಂದ ಪಾಠ ಮಾಡಿದಂಗೆ ಮಾಡಿದರೆ ನಿಮಗೆ ಗೊಂದಲ ಆಗುತ್ತೆ. ಅದಕ್ಕೆ ನಾನು ಭಾಳ ಸರಳವಾಗಿ ಹೇಳಿದ್ದೀನಿ. ಅದಕ್ಕೆ ಡಯಟೀಷಿಯನ್ ಅಂತ ಇರ್ತಾರೆ, ಅವರು ಆದಷ್ಟು ನಿಮಗೆ ಸಿಂಪ್ಲಿಫೈ ಮಾಡಬೇಕು. ಬಟ್ ಭಾಳ ಕಡೆ ಇದಾಗಲ್ಲ, ನಾನು ನೋಡಿದ್ದೀನಿ. ಅವರು ಕೂಡ ಕೆಲವು ಸೀನಿಯರ್ ಡಯಟೀಷಿಯನ್ಸ್ ಇದ್ದಾರೆ, ಪಾಪ ಅವರು ಚೆನ್ನಾಗಿ ಹೇಳ್ತಾರೆ. ಬಟ್ ಕೆಲವು ಸಮಯ ಏನಾಗುತ್ತೆ, ಒಬ್ಬ ಸಾಮಾನ್ಯ ಹಳ್ಳಿಯ ರೈತನಿಗೆ ಅಥವಾ ಒಂದು ಹೆಣ್ಣು ಮಗಳಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಭಾಳ ಈಸಿಯಾಗಿ ನಮ್ಮ ಕಮ್ಯುನಿಟಿ ಮೆಡಿಸನ್ನಲ್ಲಿ ಡಾಕ್ಟರ್ ರಾಜಣ್ಣ ಅಂತ ಇದ್ದರು, ಅವ್ರು ಯಾವ ಈ ಪದ ಯೂಸ್ ಮಾಡೋದು, ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರು 4 ಟೀ ಜ್ಞಾಪಕ ಇಟ್ಕೊಳ್ಳಿ ಅನ್ನೋರು. ಏನು ಡಾಕ್ಟ್ರೆ 4 ಟೀ ಅಂದರೆ 4 ಟೀ ಕುಡಿಬೇಕಾ? ಇಲ್ಲಮ್ಮ, 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ. ಎಷ್ಟು ಇಂಪಾರ್ಟೆಂಟ್ ನೋಡಿ, ಎಷ್ಟು ಸಿಂಪಲ್ ನೋಡಿ. ದಯವಿಟ್ಟು ನೀವುಗಳು ಸಕ್ಕರೆ ಕಾಯಿಲೆ ಇರೋರು ಅನ್ನ ಉಣ್ಬೇಡಿ ಅಂತ ಯಾರೂ ಹೇಳಲ್ಲ, ನೀವು ಹೆದರ್ಕೋಬೇಡಿ. ಯಾಕಂದರೆ ನಮ್ಮ ಸ್ಟೇಪಲ್ ಡಯಟ್ ಈಸ್ ರೈಸ್. ಅನ್ನ ಉಣ್ದಿದ್ರೆ ಮನುಷ್ಯನಿಗೆ ಏನೋ ಒಂಥರ. ಅದರಿಂದ ದಯವಿಟ್ಟು ದಪ್ಪ ಅನ್ಪಾಲಿಶ್ಡ್ ರೈಸು, ಅಕ್ಕಿ, ರಾಗಿ, ಗೋಧಿ ಇದೆಲ್ಲ ಮೈದದ್ದು ಅವಾಯ್ಡ್ ಮಾಡಿ. ಇದು ಭಾಳ ಇಂಪಾರ್ಟೆಂಟ್. ಸೊಪ್ಪು ತರಕಾರಿಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ನಾನು ಭಾಳ ಜನಕ್ಕೆ ಹೇಳ್ತೀನಿ, ಇಷ್ಟಪ್ಪ ಮುದ್ದೆ ಇರಿ ಸೊಪ್ಪು ತರಕಾರಿ, ಇಷ್ಟಾಗಲ್ಲ ಚಪಾತಿ ಇರಿ ಸೊಪ್ಪು ತರಕಾರಿ. ಆದಷ್ಟು ಸೊಪ್ಪು ತರಕಾರಿಯನ್ನು ಜಾಸ್ತಿ ತಿನ್ನಿ. ನಿಮಗೆ ಖುಷಿ, ಹಬ್ಬದ ದಿನ ಎಲ್ಲರೂ ಒಬ್ಬಟ್ಟು ತಿಂತಾರೆ, ಡಾಕ್ಟ್ರೆ ನಾನು ಒಂದು ತಿನ್ಬೋದಾ? ದಯವಿಟ್ಟು ತಿನ್ನಿ, ಒಂದು ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು. ಆದರೆ ಇಷ್ಟು ಕೋಸಂಬರಿ ತಿನ್ನಿ. ಕೋಸಂಬರಿ ಒಳಗೆ ಶುಗರ್ ಕಡಿಮೆ, ಒಬ್ಬಟ್ಟಿನಲ್ಲಿ ಬೆಲ್ಲ ಹಾಕಿರ್ತಾರೆ, ಸಕ್ಕರೆ ಹಾಕಿರ್ತಾರೆ, ಅದು ಶುಗರ್ ಎರಡು ಮ್ಯಾನೇಜ್ ಆಗುತ್ತೆ. ಬ್ಯಾಲೆನ್ಸಿಂಗ್ ದ ಫುಡ್ ಅಂತೀವಿ ನಾವು. ಅದರಿಂದ ದಯವಿಟ್ಟು ನಾನು ಯಾಕೆ ಈ ಸಕ್ಕರೆ ಕಾಯಿಲೆ ಬಗ್ಗೆ ಇಷ್ಟು ವಿವರ ಮಾತಾಡ್ತಿದ್ದೀನಿ ಅಂದರೆ, ತುಂಬ ಗೊಂದಲಗಳು ಕ್ರಿಯೇಟ್ ಆಗುತ್ತೆ. ಇದು ನನ್ನ ತೀರಾ ಕ್ಲೋಸ್ ಫ್ರೆಂಡೇನೆ, ಅವ್ರು ಡಯಾಬಿಟಿಕ್ ರಿವರ್ಸಲ್ ಫುಡ್ ಹೇಳೋರು. ಅನ್ನನೇನು ಯೂಸ್ ಮಾಡಲ್ಲ ನಾವು, ಕೋಸನ್ನೇ ಚಿತ್ರಾನ್ನ ಮಾಡ್ತೀವಿ, ಕೋಸನ್ನೇ ಪಲಾವ್ ಮಾಡ್ತೀವಿ ಅನ್ನೋರು. ಅದು ಎಷ್ಟು ನಮ್ಮ ಸೌತ್ ಇಂಡಿಯನ್ ಪೀಪಲ್ಗೆ, ಅನ್ನ ಉಂಡೋರಿಗೆ ಸ್ಯಾಟಿಸ್ಫೈ ಆಗುತ್ತೋ ಗೊತ್ತಿಲ್ಲ. ನಾನಂತೂ ಟ್ರೈ ಮಾಡಿಲ್ಲ. ಒಂದು ಡಯಟ್ ಹೇಳಿದೆ, 2 ಎಕ್ಸರ್ಸೈಸ್. ನೋಡಿ, ನಾವು ತಿಂದ ಆಹಾರವನ್ನು ಗ್ಲೂಕೋಸ್ನ ಯೂಸ್ ಮಾಡೋದು ನಮ್ಮ ಮಸಲ್ಸು. ನೀವು ನಡೆದ ನಮ್ಮ ದೇಹದಲ್ಲಿ 566 ಮಾಂಸಖಂಡಗಳು, ಸ್ಕೆಲೆಟಲ್ ಮಸಲ್ ಅಂತೀವಿ ನಾವು, ಕಾಲು ಕೈ ದೇಹದಲ್ಲಿ ಇರ್ತವೆ. ನೀವು ವಾಕ್ ಮಾಡಿದರೆ ನಿಮ್ಮ ಬ್ಲಡ್ಡು ಗ್ಲೂಕೋಸ್ನ ಮಸಲ್ಸ್ ಯೂಸ್ ಮಾಡ್ಕೋತವೆ. ಅವಾಗ ಆಟೋಮ್ಯಾಟಿಕಲಿ ನಿಮ್ಮ ಶುಗರು ಕಡಿಮೆ ಆಗುತ್ತೆ. ಡಯಟ್ ಅದಾದಮೇಲೆ ಡ್ರಗ್ಸು ನೋಡಿ, ಹೈಪೋಗ್ಲೈಸೆಮಿಕ್ ಓರಲ್ ಡ್ರಗ್ಸ್ ಇದ್ದಾವೆ, ಮಾತ್ರೆಗಳಿದ್ದಾವೆ, ಸಲ್ಫನಲ್ಯೂರಿಯಾಸ್ ಇದ್ದಾವೆ, ಮೆಟ್ಫಾರ್ಮಿನ್ ಇದ್ದಾವೆ, ಅವೆಲ್ಲ ನಿಮ್ಮ ಡಾಕ್ಟ್ರು ಕೊಡ್ತಾರೆ. ಇನ್ಸುಲಿನ್ ಯಾವಾಗ ಕೊಡಬೇಕು ಅಂದರೆ ಅದು ನಿಮ್ಮ ಡಾಕ್ಟ್ರ್ ಡಿಸೈಡ್ ಮಾಡ್ತಾರೆ. ಇನ್ಸುಲಿನ್ ಈಸ್ ಒನ್ ಆಫ್ ದ ಬೆಸ್ಟ್ ಡ್ರಗ್. ಮೊದಲೆಲ್ಲ ಅನಿಮಲ್ ಇನ್ಸುಲಿನ್, ಪೋರ್ಸಲೈನ್ ಇನ್ಸುಲಿನ್ನು,
ಬೊವೈನ್ ಇನ್ಸುಲಿನ್ ಅಂತ ಇತ್ತು, ಲಾಟ್ ಆಫ್ ರಿಯಾಕ್ಷನ್ಸ್ ಆಗವು. ಇವತ್ತು ಹ್ಯೂಮನ್ ಇನ್ಸುಲಿನ್ ಅಂದರೆ ಮನುಷ್ಯರಿಂದ ತಯಾರು ಮಾಡಿದಾರ ಡಾಕ್ಟ್ರೆ? ಇಲ್ಲ, ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ನಿಮ್ಮ ಇನ್ಸುಲಿನ್ನ ಮನುಷ್ಯರು ಇನ್ಸುಲಿನ್ ಥರನೇ ಇನ್ಸುಲಿನ್ ಇವತ್ತು ಮಾರ್ಕೆಟ್ನಾಗಿ ಸಿಗುತ್ತೆ. ಅದು ಇನ್ಸುಲಿನ್ ಡಿವೈಸಸ್ ಎಷ್ಟು ಬ್ಯೂಟಿಫುಲ್ ಬಂದುಬಿಟ್ಟಿದ್ದಾವೆ ಅಂದರೆ, ಇನ್ಸುಲಿನ್ ಪೆನ್ನ ನಿಮ್ಮ ಜೋಬ್ನಲ್ಲೇ ಇಟ್ಕೊಂಡು ಹೋಗ್ಬೋದು. ಆ ನೀಡ್ಲುಗಳು 31 ಗೇಜ್ 28 ಗೇಜ್ ಕೂದಲೆಳೆ ಎಷ್ಟು ಇರುತ್ತೆ, ಸಬ್ಕ್ಯೂಟೇನಿಯಸ್ ಪೇಯ್ನೇ ಆಗಲ್ಲ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ವೈದ್ಯರಲ್ಲಿ, ನಾನು ಯಾಕಂದರೆ ಭಾಳ ಸಾರಿ ನೆನೆಸ್ಕೋತೀನಿ, ಡಿಪಾರ್ಟ್ಮೆಂಟ್ ಆಫ್ ಎಂಡೋಕ್ರೈನಾಲಜಿ ರಾಮಯ್ಯಲ್ಲೇ ಡಾಕ್ಟರ್ ಪ್ರಸನ್ನ ಕುಮಾರು, ಡಾಕ್ಟರ್ ಮಾಲಾ ಧರ್ಮಲಿಂಗಮ್ಮ ಅವರೆಲ್ಲ ಇದ್ದಾಗೆ ತುಂಬ ಚೆನ್ನಾಗಿ ಕಾನ್ಫರೆನ್ಸ್ಗಳು, CME ಪ್ರೋಗ್ರಾಮ್, ಮುನಿಚೂಡಪ್ಪ ಅವರಿದ್ದಾಗ ಇವೆಲ್ಲ ಮಾಡೋರು. ಆದ್ದರಿಂದ ನಾನು ಅವ್ರ ಹೆಸರುಗಳನ್ನ ತೊಗೊಳ್ತಾ ಇದ್ದೀನಿ. ಸರ್, ದಯವಿಟ್ಟು ಜನರು ಗೊಂದಲಕ್ಕೆ ಸಿಕ್ಕಾಕೋಬೇಡಿ. ಕ್ವಾಲಿಫೈಡ್ ಡಾಕ್ಟರ್. ಒನ್ಲಿ ಪ್ರಾಬ್ಲಮ್ ಈಸ್ ಅನ್ಫಾರ್ಚುನೇಟ್ಲಿ ಡಯಾಬಿಟಿಕ್ ಸೆಂಟ್ರ್ಗಳು ಭಾಳ ಕಾಸ್ಟ್ಲಿ. ನಿಮ್ಗೆ ಒಂದೊಂದು ಸಾರಿ ಹೋದಾಗ 5,000 6,000 ಖರ್ಚು ಮಾಡಿಸ್ಬಿಡ್ತಾರೆ ಡಾಕ್ಟ್ರೆ ಅಂತಾರೆ. ಅವ್ರ ಕನ್ಸಲ್ಟೇಷನು ಕಾಸ್ಟ್ಲಿ ಅಂತಾರೆ. ಆದರೆ ಇವತ್ತು ಮೆಡಿಕಲ್ ಕಾಲೇಜ್ಗಳಲ್ಲೂ ಕೂಡ ಈ ಡಿಪಾರ್ಟ್ಮೆಂಟ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 73 ಮೆಡಿಕಲ್ ಕಾಲೇಜ್ ಇದ್ದಾವೆ. ನಾನಿದ್ದಾಗ ಓದೋವಾಗೆ 4 ಮೆಡಿಕಲ್ ಕಾಲೇಜ್, ಪ್ರತಿ ಮೆಡಿಕಲ್ ಕಾಲೇಜ್ನಲ್ಲೂ ಡಿಪಾರ್ಟ್ಮೆಂಟ್ ಇರುತ್ತೆ. ದಯವಿಟ್ಟು ನಿಮ್ಮ ಸುತ್ತಮುತ್ತಿನ ಮೆಡಿಕಲ್ ಕಾಲೇಜ್ನಲ್ಲಿ ನೀವು ಅಡ್ವೈಸ್ ತೊಗೊಳ್ಳಿ, ನಿಮಗೆ ದುಡ್ಡು ಉಳಿಯುತ್ತೆ. ಅದರಿಂದ ಸಕ್ಕರೆ ಕಾಯಿಲೆಯಲ್ಲಿ ಬರೀ ಗಾಯ ಒಣಗದೇ ಇರೋದು, ಗ್ಯಾಂಗ್ರೀನ್ ಆಗೋದು, ಇವೆಲ್ಲ ಫರ್ದರ್ ಕಾಂಪ್ಲಿಕೇಶನ್ಸ್. 2 ಇಂಪಾರ್ಟೆಂಟು. ನಿಮ್ಮ ಡಯಾಬಿಟಿಸ್ ಸರಿಯಾಗಿ ಕಂಟ್ರೋಲ್ ಇಲ್ಲ ಅಂದರೆ ನೀವು ಕಿಡ್ನಿ ಫೇಲ್ಯೂರ್ಗೆ ಹೋಗ್ತೀರಿ, ರೀನಲ್ ಫೇಲ್ಯೂರ್ ಅಂತೀವಿ ನಾವು. ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಅಂದರೆ, ಒಂದು ಡಯಾಬಿಟಿಸ್ ಇರೋರಿಗೆ ಟಾರ್ಗೆಟ್ ಆರ್ಗನ್ಸ್ ಅಂತೀವಿ. ಯಾವ ಟಾರ್ಗೆಟ್ ಆರ್ಗನ್ ನೀವು ಕಂಟ್ರೋಲ್ ಇಲ್ಲ ಅಂದರೆ ಬೇಗ ಕಣ್ಣು ಕಳ್ಕೊತೀರಿ, ರೆಟಿನೋಪತಿ ಅಂತೀವಿ. ಬೇಗ ಕಿಡ್ನಿ ಕಳ್ಕೊತೀರಿ, ನೆಫ್ರೋಪತಿ ಅಂತೀವಿ. ಬೇಗ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಾರ್ಡಿಯಾಕ್ ಅಟ್ಯಾಕ್ ಅಂತೀವಿ. ನಿಮ್ಮ ಮೋಸ್ಟ್ ಇಂಪಾರ್ಟೆಂಟು, ಕಾಲುಗಳಲ್ಲಿ ಗ್ಯಾಂಗ್ರೀನ್ ಆಗುತ್ತೆ, ನಿಮ್ಮ ರಕ್ತನಾಳಗಳು ಬಂದಾಗುತ್ತವೆ, ಮ್ಯಾಕ್ರೋ ಆಂಜಿಯೋಪತಿ ಅಂತೀವಿ. ಅದರಿಂದ ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರು ಈ 4 ಗಮನದಲ್ಲಿಟ್ಕೊಂಡು ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ನಾನು ಅನ್ಫಾರ್ಚುನೇಟ್ಲಿ ನೋಡಿದ್ದೀನಿ, ಇಲ್ಲ ಡಾಕ್ಟ್ರೆ ಮೊನ್ನೆವರೆಗೂ ತೊಗೋತಿದ್ದೆ, ಅದು ಯಾರೋ ಹೇಳಿದರು, ಕೇರಳ ಹೋಗೋದ್ರೆ ಅದೇನೋ ಮೆಡಿಸನ್ ಕೊಡ್ತಾರೆ, ಅದು ತೊಗೊಂಡ್ಮೇಲೆ ಸಕ್ಕರೆ ಸ್ವೀಟೆಲ್ಲ ತಿನ್ಬೋದು. ತಪ್ಪು ಮಾಹಿತಿಗಳು ನಿಮಗೆ ಬರ್ತವೆ. ದಯವಿಟ್ಟು ಇದು ನನ್ನ ಸಾಮಾಜಿಕ ಜವಾಬ್ದಾರಿ. ನಾನೊಬ್ಬ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರೋದ್ರಿಂದ ಜನಗಳಿಗೆ ಈ ವಿಚಾರ ತಲುಪಿಸಲು ನಾನು ಅನೇಕ ಮಾಧ್ಯಮಗಳ ಮುಖಾಂತರ ಮಾತಾಡ್ತಿದ್ದೀನಿ. ಅದರೊಳಗೆ ನನ್ನ ಫೇವರೇಟ್ ಮಾಧ್ಯಮ ಅಂದರೆ ನಮ್ಮ ಬಾಸ್ ಚಾನಲ್ ಮುಖಾಂತರ ಇವತ್ತು ಮಾತಾಡ್ತಿದ್ದೀನಿ. ಇಂಥ ಸಂದೇಶಗಳನ್ನು ನಿಮಗೆ ತಲುಪಿಸ್ಲಿಕ್ಕೆ ನನಗೊಂದು ಅವಕಾಶ. ಅದರಿಂದ ದಯವಿಟ್ಟು ಈ ಕಾಯಿಲೆಯ ಬಗ್ಗೆ, ಇದು ಕಾಯಿಲೆ ಅಲ್ಲ, ಇಟ್ ಇಸ್ ಎ ಡಿಸಾರ್ಡರ್. ಇದರಿಂದ ಕಾಂಪ್ಲಿಕೇಶನ್ಗೆ ಆಗ್ದಂಗೆ ನೋಡ್ಕೊಳ್ಳಿ. 45 ವರ್ಷದಿಂದ ಡಯಾಬಿಟಿಸ್ ಇರೋರು ನನ್ನ ಹತ್ರ ಇದ್ದಾರೆ, ಏನೂ ಕಾಂಪ್ಲಿಕೇಶನ್ ಆಗಿಲ್ಲ. ಯಾಕಂದರೆ ಅವರು ಕರೆಕ್ಟಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ದಯವಿಟ್ಟು ಈ ವಿಚಾರಗಳನ್ನು ನೀವು, ಯಾಕಂದ್ರೆ ನನಗೆ ಒಂದೊಂದ್ಸರಿ ಸಂಕಷ್ಟ ಆಗುತ್ತೆ, ಏನು ಮಾಡೋದು, ಅವ್ರನ್ನ ಕಾಂಟ್ರಾಡಿಕ್ಟ್ ಮಾಡೋದು ಬೇಡವ. ನಂತರನೇ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರು ಅಂದರೆ ಬೇರೆ ಪೋಸ್ಟ್ ಗ್ರ್ಯಾಜುಯೇಷನ್ ಇಟ್ಕೊಂಡಿರೋ ಹಿಂಗೆ ಹೇಳ್ದಾಗೆ ನಾನು ಏನು ಮಾಡಬೇಕು ನನಗೆ ಗೊತ್ತಾಗಲ್ಲ. ಅವ್ರನ್ನಂತೂ ನಾನು ನಿಂದಿಸ್ತಾ ಇಲ್ಲ ಅಥವಾ ಏನಿಲ್ಲ, ಅವ್ರಿಗೆ ಎಲ್ಲಿ ಇನ್ಫಾರ್ಮೇಷನ್ ಬಂತೋ ಗೊತ್ತಿಲ್ಲ. ಬಟ್ ನನ್ನ ನೇರ ನುಡಿಗಳೆಲ್ಲ ಈ ಮಾತನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.